ಬ್ರಹ್ಮಾನಂದ ಮಠದಲ್ಲಿ ನಡೀತಾ ಇರುವಂಥ ಕಾರ್ಯಕ್ರಮ ಬಹುತೇಕ ಈ ಭಾಗದ ಧಾರ್ಮಿಕ ಇತಿಹಾಸದಲ್ಲಿಯೇ ಸುವರ್ಣ ಅಕ್ಷರಗಳಿಂದ ಬರೆದಿಡುವಂಥ ಒಂದು ಅಭೂತಪೂರ್ವ ಸಮಾರಂಭ ಅಂತ ಹೇಳಿದರೆ ಅತಿಶಯೋಕ್ತಿ ಆಗಲ್ಲ. ಮಾತನಾಡಿದ ಎಲ್ಲ ಶ್ರೀಗಳವರು ಬಹಳ ಅದ್ಭುತವಾಗಿರುವಂಥ ವಿಚಾರಗಳನ್ನು ಪ್ರಸ್ತುತಪಡಿಸಿದ್ದಾರೆ. ನಮ್ಮದೇನಾಗಿದೆ ಪರಿಸ್ಥಿತಿ ಅಂದರೆ ಹೇಳಾಕ ವಿಚಾರಗಳು ಉಳಿದಿಲ್ಲ, ಕೇಳಾಕ ನಿಮ್ಮಲ್ಲಿ ತಾಳ್ಮೆನೂ ಉಳಿದಿಲ್ಲ. ಆದ್ರೆ ನಿಮ್ಮ ಮುಖ ನೋಡಿದ್ರೆ ಅಪವಾದ ಅನ್ನೋ ರೀತಿಯಲ್ಲಿ ಮೊದಲನೇ ವಕ್ತ ಹೆಂಗೆ ಕಾಣಿಸ್ತಾನೋ ಹಂಗೆ ಕೊನೆ ವಕ್ತನೂ ನೋಡುವಂತಹ ತಾಳ್ಮೆ, ಉತ್ಸುಕತೆ ನಿಮ್ಮ ಮುಖದಲ್ಲಿರೋದು ಬಹಳ ವಿಶೇಷವಾಗಿರುವಂಥ ಸಂಗತಿ. ನಾವು ಮೊದಲಿನಿಂದ ನೋಡೀವಿ. ರವಿಕವಿ ಬನಟ್ಟಿ ನಮಗೇನು ಹೊಸದಲ್ಲ. ಈಗ ನಾವು ಶ್ರೀಶೈಲ ಪೀಠಕ್ಕೆ ಹೋಗಿರ್ಬೋದು, ಯಡೂರು ಮಠಕ್ಕೆ ಹೋಗಿರ್ಬೋದು, ಬೇರೆ ಬೇರೆ ಕಡೆ ಮಹಾ ವ್ಯಾಪ್ತಿ ದೊಡ್ಡದಾಗಿ ತಿರುಗಾಡ್ತಾ ಇರ್ಬೋದು. ಆದರೆ ಶ್ರೀಶೈಲ ಜಗದ್ಗುರುಗಳವರ ಪೂರ್ವಾಶ್ರಮದ ತಾಯಿ ಬೇರೆ ಎಲ್ಲದಾವ ಅಂದ್ರೆ ಅದು ಇದೋ ಭಾಗದವಾದ ಅನ್ನುವಂಥದ್ದನ್ನು ನಾವಿಲ್ಲಿ ಮರೀಲಿಕ್ಕೆ ಆಗೋದಿಲ್ಲ. ನಾವು ಆಗಾಗ ಹೇಳ್ತಾ ಇರ್ತೀವಿ, ರಘುಕವಿ ಬನಹಟ್ಟಿಯ ಈ ಭಾಗದಲ್ಲಿ ಆಸ್ತಿ ಕಡಿಮೆ ಇರ್ಬೋದು, ಸಂಪತ್ತು ಕಡಿಮೆ ಇರ್ಬೋದು, ರೊಕ್ಕ ರೂಪಾಯಿ ಕಡಿಮೆ ಇರ್ಬೋದು, ಆದರೆ ಸಾಹಿತ್ಯಕ್ಕೆ ಜ್ಞಾನಕ್ಕೆ ಕೊರತೆ ಇಲ್ಲದೆ ಇರುವಂಥ ನಾಡು ಅಂದ್ರೆ ಅದು ರಘುಕವಿ ಬನಹಟ್ಟಿ ಭಾಗ ಅಂತ ಹೇಳಿ. ಅದಕ್ಕೆ ರಘುಕವಿಯೊಳಗಿನ ಕವಿ, ಬನಹಟ್ಟಿಯೊಳಗಿನ ಬನ, ಇವೆರಡನ್ನೂ ಸೇರಿಸ್ಬಿಟ್ರೆ ಕವಿ ಬನ ಅಂತ ಆಕತ್ತ. ಅದಕ್ಕೆ ಈ ಭಾಗ ಅಂದ್ರೆ ಕವಿಗಳು ವಾಸಿಸುವಂತಹ, ಸಾಹಿತಿಗಳು ವಾಸಿಸುವಂತಹ, ಜ್ಞಾನಿಗಳು ವಾಸವಾಗುವಂತಹ ಭಾಗ ಇರೋಣದರಿಂದ, ಪರಿಸರ ಇರೋಣದರಿಂದ ರಘುಕವಿ ಬನಹಟ್ಟಿ ಅಂದರೆ ಇದೊಂದು ಕವಿ ಬನ ಅನ್ನುವಂಥ ಮಾತನ್ನು ಬಹಳಷ್ಟು ಅಭಿಮಾನದಿಂದ ನಾವಿಲ್ಲಿ ಹೇಳಲಿಕ್ಕೆ ಬಯಸ್ತೀವಿ. ಈ ರಘುಕವಿ ಬನಹಟ್ಟಿ ಭಾಗವನ್ನು ಕವಿ ಬನ ಮಾಡಲಿಕ್ಕೆ ಬಹುವಾಗಿ ಶ್ರಮಿಸಿದವರಲ್ಲಿ, ತಪಸ್ಸನ್ನು ಮಾಡಿ ಆಶೀರ್ವಾದ ಮಾಡಿದವರಲ್ಲಿ ಗುರುದೇವ ಬ್ರಹ್ಮಾನಂದರು ಒಬ್ಬರು ಅನ್ನುವಂಥದ್ದನ್ನು ಇಲ್ಲಿ ನಾವು ಹೇಳಲೇಬೇಕು. ಗುರುದೇವ ಬ್ರಹ್ಮಾನಂದರ ಈ ಪರಂಪರೆ ಬಹಳ ವಿಶಿಷ್ಟವಾಗಿರುವಂಥದ್ದು. ನಿರ್ಸೋಷಿ ಜಗದ್ಗುರುಗಳವರು ಆಶೀರ್ವಚನದಲ್ಲಿ ಅರ್ಪಣೆ ಮಾಡ್ತಾ ಇದ್ರು. ಜ್ಞಾನ, ಕ್ರಿಯೆ, ಭಕ್ತಿ ಅಂತ. ಅದರ ಜೊತೆಗೆ ಇನ್ನೊಂದನ್ನು ನಾವು ಜೋಡಿಸ್ಲಿಕ್ಕೆ ಬಯಸ್ತೀವಿ. ಭಗವಂತನ ಸಾಕ್ಷಾತ್ಕಾರಕ್ಕೆ ಶಾಸ್ತ್ರದಲ್ಲಿ 3 ಮಾರ್ಗಗಳನ್ನು ಹೇಳ್ಯಾರ. ಒಂದು ಭಕ್ತಿ ಮಾರ್ಗ, ಇನ್ನೊಂದು ಜ್ಞಾನ ಮಾರ್ಗ, ಮತ್ತೊಂದು ವೈರಾಗ್ಯದ ಮಾರ್ಗ. ವೈರಾಗ್ಯದ ಮೂಲಕವೂ ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಬಹುದು, ಜ್ಞಾನದಿಂದಲೂ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಳ್ಬಹುದು, ಭಕ್ತಿಯಿಂದಲೂ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಳ್ಬಹುದು. ಈ ಮಠದ ಪರಂಪರೆ ಜ್ಞಾನ ಮಾರ್ಗಗಳನ್ನು ಒಂದೊಂದನ್ನಾಗಿ ವಿಕಾಸ ಮಾಡ್ಕೊಂಡು ಬಂದಿರುವಂತಹ ವಿಶಿಷ್ಟವಾದ ಪರಂಪರೆ. ನೀವೊಂದು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದರೆ ಲಿಂಗೈಕ್ಯ ಬ್ರಹ್ಮಾನಂದ ಮಹಾಸ್ವಾಮಿಗಳವರು ವೈರಾಗ್ಯದ ಕಡೆಗೆ ಹೆಚ್ಚು ಒತ್ತು ಕೊಟ್ಟು ತಮ್ಮ ಸಾಧನೆಯನ್ನು ಮುಂದುವರಿಸಿದವರು. ಆ ಕಾರಣಕ್ಕಾಗೇ ತಮ್ಮ ಪೂರ್ವಾಶ್ರಮವನ್ನು ಎಲ್ಲೂ ನೆನೆಸ್ಕೊಳ್ಳಾರ್ದನ, ಯಾರು ಬಂದ್ರೂ ಅವ್ರ ಕಡೆಗೆ ಹೆಚ್ಚು ಲಕ್ಷ್ಯ ಕೊಡಲಾರ್ದನ, ಲೋಕಾಂತಕ್ಕಿಂತಲೂ ಏಕಾಂತವನ್ನು ಹೆಚ್ಚು ಪ್ರೀತಿ ಮಾಡಿರುವಂಥವರು ಬ್ರಹ್ಮಾನಂದ ಸ್ವಾಮಿಗಳು. ಅದಕ್ಕೆ ಅವರು ವೈರಾಗ್ಯ ಮಾರ್ಗದಿಂದ ಪರಮಾತ್ಮನ ಸಾಕ್ಷಾತ್ಕಾರಕ್ಕೆ ಹೆಚ್ಚು ಒತ್ತು ಕೊಟ್ಟರೆ, ಅವರು ಲಿಂಗ ದೀಕ್ಷೆಯನ್ನು ನೀಡಿ ಅನುಗ್ರಹ ಮಾಡಿರುವಂಥ ಸಿದ್ದೇಶ್ವರ ಸ್ವಾಮಿಗಳು ಕೇವಲ ವೈರಾಗ್ಯ ಮಾರ್ಗಕ್ಕೆ ಮಾತ್ರ ಸೀಮಿತವಾಗಿರದೆ ವೈರಾಗ್ಯ ಮತ್ತು ಜ್ಞಾನ ಇವೆರಡನ್ನೇ ತಮ್ಮಲ್ಲಿ ಮೇಳೈಸಿಕೊಂಡು
ಜಗತ್ತಿಗೆ ಜ್ಞಾನೋಪದೇಶ ಮತ್ತು ತಾವೂ ಕೂಡ ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಇಹಲೋಕ ಯಾತ್ರೆಯನ್ನು ಸಂಪನ್ನಗೊಳಿಸಿದರು. ಆದರೆ ಇವತ್ತು ಪ್ರಸ್ತುತ ಗುರುಸಿದ್ದೇಶ್ವರ ಸ್ವಾಮಿಗಳು ಕೇವಲ ವೈರಾಗ್ಯ, ಕೇವಲ ಜ್ಞಾನಕ್ಕೆ ಮಾತ್ರ ತಮ್ಮ ಸಾಧನೆಯನ್ನು ಸೀಮಿತಗೊಳಿಸಲಾರದೆ ಭಕ್ತಿ, ಜ್ಞಾನ, ವೈರಾಗ್ಯ ಈ ಮೂರನ್ನು ಮೇಳೈಸಿಕೊಂಡು ಭಕ್ತರನ್ನು ಕಟ್ಟುವಂಥ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿದ್ದಾರೆ ಅಂತಂದ್ರೆ ಈ ಮಠ ಮೂರೂ ಮಾರ್ಗಗಳನ್ನು ಸಮಾಜಕ್ಕೆ ಬೋಧಿಸ್ತಾ ವಿಕಾಸವನ್ನು ಹೊಂದಿರುವಂಥ ಶ್ರೀಮಠ ಅನ್ನುವಂಥ ಮಾತನ್ನು ಬಹಳಷ್ಟು ಅಭಿಮಾನದಿಂದ ನಾವಿಲ್ಲಿ ಹೇಳಲಿಕ್ಕೆ ಬಯಸ್ತೇವೆ. ಪ್ರಸ್ತುತ ಗುರುಸಿದ್ದೇಶ್ವರ ಸ್ವಾಮಿಗಳವರು ಸಾಕಷ್ಟು ಒಳ್ಳೆಯ ಕಾರ್ಯಗಳನ್ನು ಈ ಭಾಗದಲ್ಲಿ ಮಾಡಿದ್ದಾರೆ. ಅದು ಯೋಗ ಚಿಂತನ ಶಿಬಿರ ಇರ್ಬೋದು, ವ್ಯಸನ ಮುಕ್ತಿ ದೀಕ್ಷೆ ಇರ್ಬೋದು, ಪ್ರವಚನ ಸಮಾರಂಭ ಇರ್ಬೋದು, ಮಠದಲ್ಲಿ ವಿವಿಧ ಶಿಬಿರಗಳನ್ನು, ಸಂಸ್ಕಾರ ಶಿಬಿರಗಳನ್ನು ಆಯೋಜನೆ ಮಾಡೋದ್ರ ಮೂಲಕ ಸಮಾಜಕ್ಕೆ ತರಬೇತಿಯನ್ನು ಕೊಡೋದಿರ್ಬೋದು. ಬಹುತೇಕ ಸ್ವಾಮಿಗಳಾದವರು ಕೇವಲ ಏಕಾಂತಕ್ಕೆ ಮಾತ್ರ ಸೀಮಿತವಾಗಿ ಉಳಿದ್ರು ಅಂದ್ರೆ ಸಮಾಜಕ್ಕೆ ಮಾರ್ಗದರ್ಶನ ಮಾಡೋರು ಯಾರು? ಸಮಾಜಕ್ಕೆ ಮಾರ್ಗದರ್ಶನ ಮಾಡೋದು ಕೂಡ ಸ್ವಾಮಿಗಳ ಪ್ರಮುಖ ಜವಾಬ್ದಾರಿಗಳಲ್ಲಿ ಒಂದು ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಂಡು ಗುರುಗಳ ಏಕಾಂತವನ್ನು ಸಾಧಿಸೋದರ ಜೊತೆಗೆ ಸಮಾಜದ ಲೋಕಾಂತವನ್ನು ಕೂಡ ಸಾಧಿಸುವಂಥ ಧಾಪುಗಾಲಲ್ಲಿ ಇಟ್ಟಿರುವಂಥ ಶ್ರೀಗಳು ಅದು ಗುರುಸಿದ್ದೇಶ್ವರ ಸ್ವಾಮಿಗಳು ಅನ್ನುವಂಥ ಮಾತನ್ನು ನಾವು ಬಹಳಷ್ಟು ಅಭಿಮಾನದಿಂದ ಇಲ್ಲಿ ಹೇಳಲಿಕ್ಕೆ ಬಯಸ್ತೀವಿ. ಹಂಗೆ ಸಮಾಜಮುಖಿಯಾಗಿ ತಾವು ವಿಕಾಸವನ್ನು ಹೊಂದುತ್ತಿರೋದರ ಒಂದು ಪ್ರತ್ಯಕ್ಷ ರೂಪನೇ ಈ ಶ್ರೀಮಠ ಅನ್ನುವಂಥ ಮಾತನ್ನು ನಾವು ಇಲ್ಲಿ ಹೇಳಲಿಕ್ಕೆ ಬಯಸ್ತೇವೆ. ಇವತ್ತು ಲಿಂಗೈಕ್ಯ ಶ್ರೀಗಳವರ ಸಮಾಧಿ ಮಂದಿರ ಆಗಿರ್ಬೋದು, ಭಕ್ತರು ಬಂದರೆ ಉಳ್ಕೊಳ್ಳಿಕ್ಕೆ ಅವರಿಗೆ ಭಕ್ತ ನಿವಾಸ ಆಗಿರ್ಬೋದು, ಅದೆಲ್ಲ ಆದ ನಂತರ ತಾವು ಉಳ್ಕೊಳ್ಳಿಕ್ಕೆ ಭಕ್ತರೆಲ್ಲ ಕೂಡ್ಕೊಂಡು ಕಟ್ಟಿರುವಂಥ ಈ ಗುರುಭವನ ಇರ್ಬೋದು. ಇವೆಲ್ಲವೂ ಅವರ ಸಮಾಜಮುಖಿಯಾಗಿರುವಂತಹ ಕಾರ್ಯಗಳಿಗೆ ಏಕಾಂತದ ಜೊತೆಗೆ ಲೋಕಾಂತದವನ್ನು ಕೂಡ ಅವರು ಸಂಪಾದನೆ ಮಾಡ್ಕೊಂಡು ಬಂದಿರುವಂಥದ್ದಕ್ಕೆ ಒಂದು ಪ್ರತ್ಯಕ್ಷ ಸಾಕ್ಷಿ ಅನ್ನುವಂಥ ಮಾತನ್ನು ಈ ವೇದಿಕೆಯ ಮೂಲಕ ವ್ಯಕ್ತ ಮಾಡ್ತಾ ಅಂತಹ ಗುರುಭವನ ಇವತ್ತು ವಿದ್ಯುಕ್ತವಾಗಿ ಲೋಕಾರ್ಪಣೆಗೊಂಡಿದೆ. ಬಹಳ ಸಂತೋಷದ ಸಂಗತಿ, ಬಹಳಷ್ಟು ಸಮಾಧಾನ ಪಡುವಂತಹ ಸಂದರ್ಭ ಇದೆ. ಇವತ್ತು ಗುರುಭವನ ಅಂದ್ರೆ ಎರಡು ಪ್ರಕಾರದ ಗುರುಭವನ ಇರ್ತಾವೆ. ಒಂದು ಭೌತಿಕವಾಗಿರುವಂಥ ಗುರುಭವನ ಆದ್ರೆ ಇನ್ನೊಂದು ಜಂಗಮವಾಗಿರುವಂಥ ಗುರುಭವನ. ಭೌತಿಕವಾಗಿರುವಂಥ ಗುರುಭವನ ಜಡ ಇರ್ತದೆ, ಆದರೆ ಜಂಗಮವಾಗಿರುವಂಥ ಗುರುಭವನ ಅದು ತಿರುಗಾಡ್ಕೋತ ಇರ್ತದೆ. ಭೌತಿಕವಾಗಿರೋ ಗುರುಭವನ ಅಂದ್ರೆ ಇಟ್ಟಂಗಿ, ಕಲ್ಲು, ಮಣ್ಣು, ಸಿಮೆಂಟು, ಸ್ಟೀಲು ಇಂಥವುಗಳಿಂದ ನಿರ್ಮಾಣ ಮಾಡ್ತೀವಿ. ಅದು ಒಂದು ಗುರುಗಳು ವಾಸ ಮಾಡಿರುವಂತಹ ಜಾಗ, ಅದು ಗುರುಭವನ. ಆದರೆ ಇನ್ನೊಂದು ನಡೆದಾಡುವಂಥ ಗುರುಭವನ ಯಾವುದು ಅಂತ ಕೇಳಿದರೆ ಅರಿವೇ ಗುರು ಅಂತ ನಾವು ಶಾಸ್ತ್ರದಲ್ಲಿ ಹೇಳ್ಕೊಂಡು ಬರ್ತೀವಿ. ಆ ಅರಿವು ಇರೋದು ಎಲ್ಲಿ ಅಂದರೆ ನಮ್ಮ ಮಸ್ತಕದಲ್ಲಿ. ಅದಕ್ಕೆ ಈ ತಲೆನೇ ಪ್ರತಿಯೊಬ್ಬರ, ಈ ಮಸ್ತಕವೇ ಪ್ರತಿಯೊಬ್ಬರ ಗುರುಭವನ ಅನ್ನುವಂಥದ್ದನ್ನು ಇವತ್ತು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಅದಕ್ಕಾಗಿ ಗುರುಗಳು ಇರೋದಕ್ಕೆ ಗುರುಭವವನ್ನು ಕಟ್ಟೋದು ಎಷ್ಟು ಮುಖ್ಯನೋ, ನಮ್ಮ ಅರಿವನ್ನು ಬೆಳೆಸಿಕೊಳ್ಳೋದಕ್ಕೆ ನಮ್ಮ ಮಸ್ತಕವನ್ನು ಕಟ್ಟಿಕೊಳ್ಳೋದು ಅಷ್ಟೇ ಮುಖ್ಯವಾಗಿರುವಂಥದ್ದು. ಯಾಕೆ ಅಂತ ಕೇಳಿದರೆ ಅಲ್ಲವ ಪ್ರಭುದೇವರು ಒಂದು ಮಾತನ್ನು ಹೇಳ್ತಾರೆ. ಏನು ಅಂತಂದ್ರೆ ಎರಡು ಪ್ರಕಾರದ ಅನ್ನ, ಎರಡು ಪ್ರಕಾರದ ಊಟ ತಯಾರಾಗ್ತದಂತೆ. ಅದು ಒಲೆಯಲ್ಲಿ, ಇನ್ನೊಂದು ತಲೆಯಲ್ಲಿ. ಒಲೆಯಲ್ಲಿ ತಯಾರಾಗುವ ಅಡಿಗೆ ಬೇರೆ, ತಲೆಯಲ್ಲಿ ತಯಾರಾಗುವ ಅಡಿಗೆ ಬೇರೆ. ಒಲೆಯಲ್ಲಿ ತಯಾರಾಗುವಂತಹ ಅಡಿಗೆ ಮಾಡಬೇಕಾದ್ರೆ ಅಲ್ಲಿ ಹೊಗೆಯುಂಟು, ಧಗೆಯುಂಟು, ಧಗೆಯುಂಟು. ಆದರೆ ತಲೆಯಲ್ಲಿ ತಯಾರು ಮಾಡುವಂಥ ಅಡಿಗೆಗೆ ಹೊಗೆನೂ ಇಲ್ಲ, ಧಗೆನೂ ಇಲ್ಲ, ಜ್ಞಾನ ಉಂಟು ಗುಹೇಶ್ವರ ಅಂತ ಹೇಳ್ತಾರೆ. ಜ್ಞಾನ ಉಂಟು ಗುಹೇಶ್ವರ ಅಂತ. ಅದಕ್ಕಾಗಿ ನೀವು ಮಠಕ್ಕೆ ಬಂದಾಗ ಗುರುಗಳು ನಿಮಗೆ ಮಾರ್ಗದರ್ಶನವನ್ನು ಮಾಡ್ತಾರೆ, ಉಪದೇಶವನ್ನು ಮಾಡ್ತಾರೆ. ಆದರೆ ಮಠಕ್ಕೆ ಬರದೇ ಇದ್ದಾಗ, ನಿಮ್ಮ ಮನೆಯೊಳಗೇ ಇದ್ದಾಗ ನಿಮಗೆ ಮಾರ್ಗದರ್ಶನ ಮಾಡೋರು ಯಾರು?
ನಮ್ಮ ಅರಿವೇ ನಮಗೆ ಮಾರ್ಗದರ್ಶನವನ್ನು ಮಾಡ್ತಿರ್ತಾರೆ. ಅದಕ್ಕೆ ಆ ಅರಿವನ್ನು ಯಾವಾಗಲೂ ನಾವು ಜಾಗೃತವಾಗಿರಿಸ್ಕೊಳ್ಬೇಕು. ಗುರು ಏನು ಮಾಡ್ತಾರೆ ಅಂದ್ರೆ ಆ ಅರಿವು ವಿಸ್ಮೃತಿ ಅನ್ನುವಂತಹ ಧೂಳಿನೊಳಗೆ ಮುಚ್ಚಾಕೊಂಡು ಅದು ಮುಚ್ಕೊಂಡು ಹೋಗಬಾರ್ದು, ಯಾವಾಗಲೂ ಜಾಗೃತವಾಗಿರಬೇಕು ಅನ್ನೋ ದೃಷ್ಟಿಕೋನವನ್ನು ಇಟ್ಕೊಂಡು ಉಪದೇಶದ ಮೂಲಕ ಆ ಮೇಲೆ ಮುಸುಕಿರುವಂತಹ ಧೂಳನ್ನು ಸ್ವಚ್ಛ ಮಾಡುವಂತಹ ಕಾರ್ಯವನ್ನು ಗುರು ನಿರಂತರ ಮಾಡ್ತಾ ಇರ್ತಾನೆ. ಅರಿವು ಪ್ರತಿಯೊಬ್ಬ ಮನುಷ್ಯನಿಗೆ ಬಹಳ ಮುಖ್ಯವಾಗಿರುವಂತಹ ಮೋಕ್ಷಕ್ಕೆ ಶ್ರೇಷ್ಠವಾದ ಸಾಧನೆ ಯಾವುದು ಅಂದ್ರೆ ಭಗವದ್ಗೀತೆಯಲ್ಲಿ ಜ್ಞಾನಾದೇವತ್ತು ಕೈವಲ್ಯಂ ಅನ್ನುವಂಥ ಮಾತನ್ನು ಬರೆದುಕೊಂಡು ಬಂದಿದ್ದಾರೆ. ನಹಿ ಜ್ಞಾನೇನ ಸದೃಶಂ ಪವಿತ್ರ ಮಿಹಿವಿದ್ಯತೆ ಅನ್ನುವಂಥ ಮಾತನ್ನು ಕೂಡ ಹೇಳ್ಕೊಂಡು ಬಂದಿದ್ದಾರೆ. ಅದಕ್ಕಾಗಿ ಆ ಅರಿವನ್ನು ನಾವು ಜಾಗೃತಗೊಳಿಸುವಂಥ ಕಾರ್ಯದಲ್ಲಿ ನಿರಂತರ ನಮ್ಮನ್ನು ನಾವು ತೊಡಗಿಸಿಕೊಂಡಿರ್ಬೇಕು. 3 ಸಂಗತಿಗಳಿರ್ತಾವೆ. ಒಂದು ಅಸ್ತಿತ್ವ, ಇನ್ನೊಂದು ಅರಿವು, 3ನೇದು ಪ್ರಯೋಜನ. ಯಾವುದೇ ಒಂದು ವಸ್ತು ಪ್ರಪಂಚದೊಳಗೆ ಕೇವಲ ಇರೋದು ಬಹಳ ಮುಖ್ಯ ಅಲ್ಲ. ಇರೋದಕ್ಕೆ ಅಸ್ತಿತ್ವ ಅಂತ ಕರಿತೀವಿ ನಾವು, ಅದನ್ನು ತಿಳ್ಕೊಳ್ಳೋದಕ್ಕೆ ಅರಿವು ಅಂತ ಕರಿತೀವಿ, ಅದನ್ನು ಉಪಯೋಗ ಮಾಡ್ಕೊಳ್ಳೋದಕ್ಕೆ ಪ್ರಯೋಜನ ಅಂತ ಕರಿತೀವಿ. ಯಾವುದೇ ಒಂದು ವಸ್ತು ಅದರ ಅಸ್ತಿತ್ವ ಸಾರ್ಥಕ ಆಗಬೇಕಾಗಿತ್ತು ಅಂದ್ರೆ ಯಾವಾಗ ಅದು ಉಪಯೋಗಕ್ಕೆ ಬಂದಾಗ, ಅದು ಉಪಯೋಗನೂ ಬರಲಿಲ್ಲ ಅಂದ್ರೆ ಅದು ಇದ್ದು ಕೂಡ ನಿರರ್ಥಕ ಆಗಿ ಹೋಗ್ಬಿಡ್ತದೆ. ಅದಕ್ಕಾಗಿ ಅಸ್ತಿತ್ವವನ್ನು ಸಾರ್ಥಕಪಡಿಸಿಕೊಳ್ಳುವಂತಹ ಕ್ರಿಯೆ ಆಗೋದು ಎದರಿಂದ ಅಂದ್ರೆ ಅದು ಸದುಪಯೋಗಗೊಂಡಾಗ ಮಾತ್ರ, ಪ್ರಯೋಜನಕ್ಕೆ ಬಂದಾಗ ಮಾತ್ರ. ಅಸ್ತಿತ್ವ ಪ್ರಯೋಜನಕ್ಕೆ ಬರಬೇಕಾಗಿತ್ತು ಅಂದ್ರೆ ಆ ಮಧ್ಯದ ಮುಖ್ಯವಾಗಿರುವಂತಹ ಸಂಗತಿ ಯಾವುದು ಅಂದ್ರೆ ಅರಿವು. ವಸ್ತುಗಳು ಬೇಕಾದಷ್ಟು ಇರ್ತಾವೆ, ಆದ್ರೆ ಅದು ಐತಿ ಅನ್ನೋ ಅರಿವು ನಮಗೆ ಇರಲಿಲ್ಲ ಅಂದ್ರೆ ಪ್ರಯೋಜನಕ್ಕೆ ಬರೋದೇ ಇಲ್ಲ. ಅದನ್ನು ಉಪಯೋಗ ಮಾಡಬೇಕಾದ್ರೆ ನಾವು ಮೊದಲ ಐತಿ ಅನ್ನೋದನ್ನು ತಿಳ್ಕೊಳ್ಬೇಕು. ತಿಳ್ಕೊಳ್ಳೋ ತನಕ ಅದು ಉಪಯೋಗಕ್ಕೆ ಬರೋಂಗಿಲ್ಲ. ಈ ಭೂಮಿಯೊಳಗೆ ರೇಡಿಯಂ ಅನ್ನಂಥ ಒಂದು ವಸ್ತು ಜಗತ್ತು ಏನು ಹುಟ್ಟೈತೆ ಆವತ್ತಿನಿಂದ ಐತಿ, ಆವತ್ತಿನಿಂದಲೇ ರೇಡಿಯಂ ಅನ್ನಂಥ ವಸ್ತು ಈ ಭೂಮಿಯೊಳಗೆ ಐತಿ. ಆದ್ರೆ ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡಿರುವಂತಹ ಮೇಡಮ್ ಕ್ಯೂರಿ ಆ ರೇಡಿಯಂ ಅನ್ನ ಎಲ್ಲಿವರೆಗೆ ಕಂಡು ಹಿಡಿದಿಲ್ವೋ ಅಲ್ಲಿ ತನಕ ಅದರ ಒಂದು ಇಂಚು ಜನರಿಗೆ ಯಾರಿಗೂ ಉಪಯೋಗಕ್ಕೆ ಬಂದೇ ಇಲ್ಲ. ಇದ್ದಿಲ್ಲೇನದು ಇತ್ತು, ಆದ್ರೆ ಅದರ ಉಪಯೋಗಕ್ಕೆ ಬಂತೇನು? ಉಪಯೋಗಕ್ಕೆ ಬರಲಿಲ್ಲ. ಯಾಕೆ ಉಪಯೋಗಕ್ಕೆ ಬರಲಿಲ್ಲ ಅಂದ್ರೆ ಅದು ಐತೆ ಅನ್ನೋದು ನಮಗೆ ಗೊತ್ತಿಲ್ಲ. ಗೊತ್ತಿರದೇ ಇದ್ರೆ ಅದು ಉಪಯೋಗಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೀಗೆ ಹಲವಾರು ಸಂಗತಿಗಳು ಇರೋದು ಎಷ್ಟು ಮುಖ್ಯನೋ ಅದು ಗೊತ್ತಾಗೋದು ಕೂಡ ಅಷ್ಟೇ ಮುಖ್ಯವಾಗಿರುವಂತಹದ್ದು. ಈ ಪ್ರಪಂಚದೊಳಗೆ ಶ್ರೀಮಂತರು ಯಾರು? ಬಹಳ ಜನ ನೀವೇನ್ ತಿಳ್ಕೊಂಡ್ರೆ ಅಂದ್ರೆ ಬಹಳ ವಾಕಿದ್ದವರು, ಆಸ್ತಿ ಇದ್ದವರು, ಸಂಪತ್ತಿದ್ದವರು ನಾವು ಶ್ರೀಮಂತರು ಅಂತ ತಿಳ್ಕೊಂಡಿದ್ವಿ. ಆದ್ರೆ ನಿಜವಾದ ಶ್ರೀಮಂತ ಯಾರು ಅಂತ ಕೇಳಿದ್ರೆ ಬರೇ ಸಂಪತ್ತಿದ್ದವ್ ಶ್ರೀಮಂತ ಅಲ್ಲ, ಸಂಪತ್ತು ಐತಿ ಅನ್ನೋದು ಗೊತ್ತಿದ್ದವ್ ಶ್ರೀಮಂತ. ನಿಮಗ ಇನ್ನೂ ಹೆಚ್ಚು ಮನವರಿಕೆ ಆಗೋ ರೀತಿಯಲ್ಲಿ ಹೇಳಬೇಕು ಅಂದ್ರೆ ಒಬ್ಬ ಸರ್ಕಾರ ಅವನಿಗೊಬ್ಬ ಮಗ ಹಾದಿ ತಪ್ಪಿದ, ದುಡ್ಡು ಸಾಕಷ್ಟಿತ್ತು, ಮಗ ಹಾದಿ ತಪ್ಪಿದ. ಇನ್ನು ಹಿಂಗೆ ಇವನಿಗೆ ದುಡ್ಡು ಕೊತ್ಕೋತ ಹೋದ್ರ ಇವ ಹಾಳಾಗಿ ಹೋಗ್ತಾನ ಅಂತ ಹೇಳಿ ಅಪ್ಪ ಏನ್ ಮಾಡಿದ ಅಂದ್ರೆ ಒಬ್ಬರೇ ಒಬ್ಬ ಮಗ ಇರೋ ಎಲ್ಲ ದುಡ್ಡನ್ನ ಬ್ಯಾಂಕಿನಾಗಿಟ್ಟ. ಮನೆಯೊಳಗೆ ಒಂದು ಕಾಸು ಇಲ್ಲಂಗೆ ಮಾಡಿಬಿಟ್ಟ. ಬ್ಯಾಂಕಿನಾಗ ಯಾರ ಹೆಸರಲ್ಲೇ ಇಟ್ಟಿದ್ದ ಅಂದ್ರೆ ಮಗನ ಹೆಸರಲ್ಲೇ ಇಟ್ಟಿದ್ದ. ಮಗನಿಗೆ ಗೊತ್ತಿಲ್ಲ, ಮಗನ ಹೆಸರಲ್ಲೇ ಇಟ್ಟಿದ್ದ, ಮಗನಿಗೆ ಗೊತ್ತಿಲ್ಲ. ಅವ ಏನು ತಿಳ್ಕೊಂಡಿದ್ದ ಅಂದ್ರೆ ನಾ ಇರೋದ್ರೊಳಗನ ಇವನು ಸರಿಯಾದ ಹಾದಿಗೆ ಹಚ್ಚಿ ಸಾಯೋ ಕಾಲಕ್ಕೆ ಅವನಿಗೆ ಹೇಳಿ ಸತ್ರ ಅಂತ ಯೋಚನೆ ಮಾಡ್ಕೋ ಅಂತ ಕುಂತಿದ್ದ. ಸಾವೇನು ಹೇಳಿ ಕೇಳಿ ಬರ್ತದೆ.
ನೀ ಏನಾದ್ರೆ ಹೇಳಾವಿದ್ರೆ ಹೇಳು, ಕೇಳಾವಿದ್ರೆ ಕೇಳು, ಮಾಡಾವಿದ್ರೆ ಮಾಡು, ಇನ್ನೊಂದು ವಾರದಾಗ ಬರಾವದಿನ ಅಂತ ತಿಳ್ಕೊಂಡು ಏನಾದ್ರು ಪತ್ರ ಹಾಕ್ಬೇಕಂತ ನಿಮ್ಗೆ ಇಲ್ಲ. ಸಾವು ಯಾವಾಗ ಬರ್ತದೋ ಯಾರಿಗೂ ಬರ್ತಿಲ್ಲ. ಅದೇನು ಹೇಳಂಗಿಲ್ಲ, ಕೇಳಂಗಿಲ್ಲ. ಅದಕ್ಕೆ ಒಳ್ಳೆ ಕೆಲಸ ಯಾವಾಗ ಮಾಡಬೇಕು ಅಂದ್ರೆ ಎಲ್ಲ ಚಲೋ ಇದ್ದಾಗನೇ ಮಾಡಿ ಮುಗಿಸ್ಬಿಡ್ಬೇಕು. ನಾವೇನು ಮಾಡ್ತೀವಿ ಅಂದ್ರೆ ನಾಳೆ ಮಾಡಿದ್ರೆ ಆಯ್ತು, ನಾಡ್ದು ಮಾಡಿದ್ರೆ ಆಯಿತು, ಮುಂದಿನ ದಿನ ನೋಡಿದ್ರೆ ಆಯಿತು, ಮುಂದಿನ ವರ್ಷ ನೋಡಿದ್ರೆ ಆಯಿತು ಅನ್ಕೋತ ಮುಂದಕ್ಕೆ ಹಾಕೋತ ಹೋಗ್ಬಿಡ್ತೀವಿ. ಬಸವಣ್ಣವ್ರು ಹೇಳ್ತಾರಲ್ಲ, ನೆರೆ ಕೆನ್ನೆಗೆ ತೆರೆ ಗಲ್ಲಕ್ಕೆ ಶರೀರ ಕೂಡಿ ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ, ಮುಪ್ಪಿಂದ ಒಪ್ಪಳಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ, ಮುನ್ನ ಪೂಜಿಸು ಕೂಡಲ ಸಂಗಮ ದೇವನ, ಮುನ್ನ ಪೂಜಿಸು ಕೂಡಲ ಸಂಗಮ ದೇವ. ಅಂದ್ರೆ ವೃದ್ಧಾಪ್ಯ ಅಂದ್ರೆ ಹೆಂಗಾಕತ್ತಿ ಅನ್ನೋದು ಎಷ್ಟು ಚಲೋ ಹೇಳ್ತಾರೆ ಬಸವಣ್ಣ. ಏನೇನು ಆಕತ್ತೆ ಅನ್ನೋದು ಎಲ್ಲ ಹೇಳ್ತಾರೆ ನೋಡು. ಕೂದಲ ಬೆಳಗಾಗ್ತಾವ, ಹಲ್ಲು ಹೋಗಿಬಿಡ್ತಾವ, ಚರ್ಮ ಸುಕ್ಕುಗರ್ತದ, ಕುಂತ್ರ ಹೇಳಕ್ ಬರಂಗಿಲ್ಲ, ಎದ್ರ ಕುಂಡ್ರಾಕ್ ಬರಂಗಿಲ್ಲ, ಕೈಯಾಗ ಕೋಲ್ ಹಿಡ್ಕೋಬೇಕಾಗತ್ತ. ಇಷ್ಟೆಲ್ಲ ದುಸ್ಥಿತಿ ಬರ್ತದೆ ವೃದ್ಧಾಪ್ಯ ಬಂತು ಅಂದ್ರ. ಅದ್ರೊಳಗೆ ಒಂದು ಮಾತು ಹೇಳ್ತಾವ, ಏನು ಕೂದಲು ಬೆಳಗಾಗ್ತಾವ, ಹಲ್ಲು ಹೋಗ್ಬಿಡ್ತಾವ. ಒಮ್ಮೆ ಕೂದ್ಲಕ್ಕ ಹಲ್ಲಿಗೆ ಜಗಳ ತಂದ, ಎಷ್ಟನೇ ಇಶ್ಯೂ ಆಗಂತ ಕೇಳಬೇಡ್ರಿ ಮತ್ತೆ ನೀವು. ಹಲ್ಲು ಕೂದಲಿಗೆ ಹೇಳಿದ್ರು, ನಾವು ಎಷ್ಟು ಶುಭ್ರದೀವಿ, ಬೆಳ್ಳಗದೀವಿ, ನೀವು ಭಯಂಕರ ಕರ್ಗದೀವಿ. ನೀವು ಕರ್ಗದಿರಿ ಅಂತ ತಿಳ್ಕೊಂಡನ ದೇವ್ರು ನಿಮ್ಮನ್ನು ಬಟಾ ಬಯಲಾಗಿಟ್ಟಾನ. ನಾವು ಬಹಳ ಬೆಳ್ಳಗದೀವಿ ಅಂತ ತಿಳ್ಕೊಂಡು ಏರ್ ಕಂಡೀಷನ್ ರೂಮ್ನಾಗ ಇಟ್ಟಾನ. ಏರ್ ಕಂಡೀಷನ್ ರೂಮ್ ಯಾವುದು? ಬಾಯಿನ ಏರ್ ಕಂಡೀಷನ್ ರೂಮ್. ನಮ್ಮನ್ನು ದೇವರು ಎಷ್ಟು ಚಲೋ ಇಟ್ಟಾನೆ. ಯಾಕೆ ನಾವು ಬೆಳಗದೀವಿ, ನೀವು ಭಯಂಕರ ಕಾರ್ಯರೋಣದಿಂದ ಮಳೆ ಬಂದ್ರೆ ತೋರಿಸ್ಕೋಬೇಕು, ಬಿಸಿಲು ಬಂದ್ರೆ ಬಡಿಸ್ಕೋಬೇಕು, ಥಂಡಿ ಹತ್ತಿದ್ರು ಅದಕ್ಕೆ ಬಲಿ ಆಗ್ತದೆ. ಅದು ನಮಗೆ ಯಾವುದೋ ಚಿಂತೆ ಇಲ್ಲ, ಯಾಕೆ ನಾವು ಭಾಳ ಬೆಳಗದೀವಿ. ಈ ಕರ್ರಗದಿರಿ ಅನ್ನೋದನ್ನು ಕೇಳಿ 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 ಕೂದಲಕ್ಕೆ ಚಿಂತೆ ಶುರುವಾಗ್ತದೆ. ಅಲ್ಲ, ಪರಮಾತ್ಮ ಇಬ್ಬರನ್ನು ಸೃಷ್ಟಿ ಮಾಡಿದವನು ನೀನ, ಅವ್ರನ್ನ ಬೆಳಗ್ಗೆ ಮಾಡಿ ಅಷ್ಟು ಚಲೋ ಸಿಸ್ಟಮೆಟಿಕ್ ಇಟ್ಟೀಯ, ನಮ್ಮನ್ನು ಕರ್ಗ ಮಾಡಿ ಎಷ್ಟು ದಯನೀಯ ಪರಿಸ್ಥಿತಿ ಇಟ್ಟು ನಿನ್ನ ಈ ಪಕ್ಷಪಾತ ಯೋಗ್ಯೇನು, ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಅವರು ತಪಸ್ ಮಾಡಕ್ಕೆ ಚಾಲು ಮಾಡಿದ್ರು. ಯಾವ ಕೂದಲುಗಳು ತಪಸ್ಸು ಮಾಡಕ್ಕೆ ಚಾಲು ಮಾಡಿದ್ರು ಅಂತ. ಒಂದು 60 ವರ್ಷ ತಪಸ್ಸು ಮಾಡಿದ ಮೇಲೆ ಪರಮಾತ್ಮ ತಥಾಸ್ತು ಅಂದ. ಕೂದಲೇನಾದ್ರು ಅವು ಎಷ್ಟು ಗಾಳಿಯಾದವು ಅಂದ್ರೆ ಒಂದ್ಸಲ ಕೂದಲೇ ಬಂದು ಹಲ್ಲಿಗೆ ಹೇಳಿದ್ರು ಅಂತ. 60 ವರ್ಷದ ಹಿಂದೆ ನಮ್ಮನ್ನು ಅಪಮಾನ ಮಾಡಿದ್ರಿ, ಈಗ ನಾವು ನಿಮಗಿಂತ ಬೆಳಗಾಗಿವಿ. ನೀವು ಬೆಳಗಿರ್ಬೇಕು ಅಂದ್ರೆ ದಿವಸ ನಿಮ್ಮನ್ನು ತೊಳಿಬೇಕು. ನಮ್ಮನ್ನು ತೊಳೆಯೋದು ಬೇಡ, ಸ್ವಚ್ಛ ಶುಭ್ರ ಬೆಳಗಲ್ಲಿ ನಾವು ನಮ್ಮ ಬೆಳೆಯುತ್ತಾನದ ಮುಂದೆ ನಿಮ್ಮ ಬೆಳೆಯುತ್ತಾನ ಎದಕ್ಕೂ ಅಲ್ಲ ಅಂತ ಕೂದಲು ಬಂದು ಹೇಳಿದ್ರು. ಅವಾಗ ಒಂದು ಹಲ್ಲು ಹೊರಗೆ ಬಂದು ನೋಡಿದಂತ, ಹೌದಲ್ಲ ನಮ್ಗಿಂತ ಬೆಳಗಾಗ್ಯಾರ ಇವರು. ಹಿಂದೊಂದು ಕಾಲಕ್ಕೆ ಕರಗಂತ ನಾವು ಅಪಮಾನ ಮಾಡಿದ್ವಿ, ಈಗ ನಮಗಿಂತ ಇವರು ಬೆಳಗಾಗ್ಯಾರ ಅಂದಮೇಲೆ ಇಲ್ಲಿ ನಾವಿಲ್ಲಿ ಇರೋದು ಯೋಗ್ಯ ಅಲ್ಲ ಅಂತ ಒಂದೊಂದು ಜಾಗ ಖಾಲಿ ಮಾಡಕ್ಕೆ ಚಾಲು ಮಾಡಿದ್ರು. ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದನ್ನ. ಒಳ್ಳೆ ಕೆಲಸ ಯಾವಾಗ ಮಾಡಬೇಕು ಅಂದ್ರೆ ದೇಹದಲ್ಲಿ ಶಕ್ತಿ ಇದ್ದಾಗನ ಮಾಡಬೇಕು. ಎಲ್ಲ ಮುಗಿದ ಮೇಲೆ ಏನು ಮಾಡೋದು? ಕಣ್ಣು ಕಾಣಂಗಿಲ್ಲ, ದೇವಸ್ಥಾನಕ್ಕೆ ಹೋಗೋದು. ಕೈಯಾಗ ಶಕ್ತಿ ಇರಂಗಿಲ್ಲ, ಅವಾಗ ಲಿಂಗ ಹಿಡ್ಕೊಂಡ್ಬಿಡೋದು. ಹಲ್ಲು ಹೋಗಿರ್ತಾವ, ತವ ಅಂದ್ರೆ ನ ಅನ್ನಕ್ ಬರಂಗಿಲ್ಲ, ನ ಅಂದ್ರೆ ಪ ಅನ್ನಕ್ ಬರಂಗಿಲ್ಲ, ಅವಾಗ ಜಪ ಮಾಡೋದು, ದೇವರ ನಾಮಸ್ಮರಣೆ ಮಾಡೋದು. ಕಾಲಾಗ ಶಕ್ತಿ ಇರಂಗಿಲ್ಲ, ಅವಾಗ ಮಠಕ್ಕೆ ಹೋಗ್ಬೇಕು ಅನ್ನೋದು ಅಲ್ಲ. ಶಕ್ತಿ ಇದ್ದಾಗನೇ ಒಳ್ಳೆ ಕೆಲಸ ಮಾಡ್ಬೇಕು, ಒಳ್ಳೆ ಕೆಲಸ ಮಾಡ್ಬೇಕು. ಅವ ಏನು ಮಾಡಿದ ಅಪ್ಪ ಅಂದ್ರೆ, ಮಗ
ನಾನು ಸಾಯೋ ಕಾಲಕ್ಕೆ ಅವನು ಸರಿಯಾದ ದಾರಿಗೆ ತಗೊಂಡು ಬಂದು ನನ್ನಲ್ಲಿರೋ ದುಡ್ಡಿನ ಬಗ್ಗೆ ಹೇಳಬೇಕು ಒಂದು ದಾರಿ ಕಾಯ್ತಿದ್ದ. ಒಂದು ದಿವಸ ಹೇಳ್ಬೇಕು ಹೇಳಿದ್ರೆ ಹಾರ್ಟ್ ಅಟ್ಯಾಕ್ ಬಂತು, ಹೋಗೇ ಬಿಟ್ಟ. ಮನೆಯೊಳಗೆ ಒಂದು ಕಾಸಿಲ್ಲ. ಪರಿಸ್ಥಿತಿ ಎಷ್ಟು ದುಸ್ಥಿತಿ ಆಯಿತು ಅಂದ್ರೆ, ದಯನೀಯ ಆಯಿತು ಅಂದ್ರೆ, ಅಪ್ಪನ ಅಂತ್ಯ ಸಂಸ್ಕಾರ ಮಾಡಕ್ಕೂ ದುಡ್ಡಿಲ್ಲ ಅವನ ಕಡೆ. ಬೇರೆಯವ್ರ ಕಡೆ ಸಾಲ ಮಾಡ್ಕೊಂಡು ತಗೊಂಡು ಬಂದು ಅಪ್ಪನ ಅಂತ್ಯ ಸಂಸ್ಕಾರ ಮಾಡ್ತಾನೆ. ನಾವು ನೀವು ಪ್ರಶ್ನೆ ಕೇಳ್ತೀವಿ, ಮಗ ಶ್ರೀಮಂತ ಏನು ಬಡವ? ಶ್ರೀಮಂತ ಏನು ಬಡವ? ಶ್ರೀಮಂತ ಇದ್ರೆ ಮತ್ತೆ ಇನ್ನೊಬ್ಬರ ಕಡೆ ಸಾಲ ಯಾಕೆ ಮಾಡಿದ? ಇನ್ನೊಬ್ಬರ ಮನೆಗೆ ಸಾಲ ಯಾಕೆ ಮಾಡಿದ? ಬಡವನ ಬಡವ ಯಾಕಂದ್ರ ರೊಕ್ಕ ಎಲ್ಲಿದ್ದಕ್ಕೆ ಬಡವಲ್ಲ, ಬ್ಯಾಂಕಿನಾಗ ಅವನ ಹೆಸರಲ್ಲೇನೆ ಸಾಕಷ್ಟು ದುಡ್ಡು ಐತಿ, ಕೋಟಿ ಗಟ್ಟಲೆ ದುಡ್ಡು ಬ್ಯಾಂಕ್ನೊಳಗೆ ಐತಿ. ಆದ್ರೂ ಸಾಲ ಮಾಡಕತ್ತ. ಯಾಕ? ಗೊತ್ತಿಲ್ಲ. ನೋಡ್ರಿ, ಗೊತ್ತಾಗಬೇಕು ಅನ್ನೋದು ಎಷ್ಟು ಮುಖ್ಯವಾಗಿರೋದು. ಅದಕ್ಕೆ ಅಲ್ಲಮ ಪ್ರಭುದೇವರು ಹೇಳಿದ್ರು, ಹೇಮ ನಿನ್ನದಲ್ಲ, ಭೂಮಿ ನಿನ್ನದಲ್ಲ, ಕಾಮಿನೆಯೂ ನಿನ್ನವಳಲ್ಲ, ಜಗಕ್ಕಿಕ್ಕಿದ ವಿಧಿ ನಿನ್ನದೆಂಬುದು ಜ್ಞಾನರತ್ನ. ಜ್ಞಾನರತ್ನ ಆ ರತ್ನವ ನೀರು ಅಲಂಕರಿಸಿದೆಯಾದರೆ ನಮ್ಮ ಗುಹೇಶ್ವರ ಲಿಂಗದಲ್ಲಿ ನಿನ್ನಿಂದ ಶ್ರೀಮಂತರಾರಿಲ್ಲ ಕಾಣ, ನಿನ್ನಿಂದ ಶ್ರೀಮಂತರಾರಿಲ್ಲ ಕಾಣ. ಅದಕ್ಕೆ ಗುರುಭವನ ಅಂದ್ರೆ ಏನು? ಆ ಜ್ಞಾನ ರತ್ನವನ್ನ ನಮ್ಮಲ್ಲಿ ಆರೂಢಿಸಿಕೊಳ್ಳುವ ಈ ಮಸ್ತಕವೇ ನಿಜವಾಗಿರುವಂಥ ಗುರುಭವನ. ಅದನ್ನು ಜಾಗೃತ ಮಾಡಿಕೊಂಡಾಗ ಈ ಗುರುಭವನವನ್ನು ಕಟ್ಟಿದ್ದು ಕೂಡ ಸಾರ್ಥಕ ಆಗತ್ತೆ ಅನ್ನುವಂಥದ್ದನ್ನು ಇವತ್ತು ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಆದರೆ ಆ ಮಸ್ತಕದಲ್ಲಿರುವಂಥ ಗುರುಭವನವನ್ನು ಕಟ್ಟಿಕೊಡೋರು ಯಾರು ಅಂದ್ರೆ ಈ ಗುರುಗಳು ಕಟ್ಟಿಕೊಡೋರು. ಅದಕ್ಕಾಗಿ ಆ ಗುರುಗಳನ್ನು ಚೆನ್ನಾಗಿ ನೋಡಿಕೊಂಡ್ರೆ ನಮ್ಮ ಜ್ಞಾನ ರತ್ನ ಅದು ನಮಗೆ ಚೆನ್ನಾಗಿ ಸಿಗ್ತದೆ ಅನ್ನುವಂಥ ಭಾವನೆಯನ್ನು ಇಟ್ಕೊಂಡು ನೀವೆಲ್ಲ ಬಹಳಷ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ಮುಂಬೈದಾಗಿದ್ದವರು, ಪುಣಾದಾಗಿದ್ದವರು, ಸುತ್ತಮುತ್ತಿದ್ದವರು, ಸಂಸ್ಥೆಯಿಂದ ಬಂದವರು, ಸಾಕಷ್ಟು ಜನ ಭಕ್ತರು ಬಹಳಷ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ಈ ಗುರುಭವನ ನಿರ್ಮಾಣಕ್ಕೆ, ಈ ಬ್ರಹ್ಮಾನಂದ ಗುರುದೇವ ಆಶ್ರಮದ ವಿಕಾಸಕ್ಕೆ ಸಾಕಷ್ಟು ಸಹಕಾರವನ್ನು ನೀವೆಲ್ಲ ನೀಡಿದವರಾಗಿದ್ದೀರಿ. ಇದೇ ರೀತಿ ಬರುವ ದಿನಮಾನಗಳಲ್ಲೂ ಕೂಡ ಶ್ರೀಮಠದ ವಿಕಾಸಕ್ಕೆ ನಿಮ್ಮೆಲ್ಲರ ಬಲ ಬೆಂಬಲ ಇರಲಿ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹಾರೈಸಿ, ಪ್ರಸ್ತುತ ಶ್ರೀಗಳವರು ಜನಾನುರಾಗಿಗಳಾಗಿ ತಮ್ಮ ಪ್ರವಚನದ ಮೂಲಕ, ಸಮಾಜಮುಖಿ ಕಾರ್ಯಗಳ ಮೂಲಕ ಇವತ್ತು ಸಾಕಷ್ಟು ಪ್ರಖ್ಯಾತಿಯನ್ನು ಪಡೆದುಕೊಂಡವರಾಗಿದ್ದಾರೆ. ಅವರಿಗೆ ಹೆಚ್ಚಿನ ಸಹಕಾರವನ್ನು ನೀವೆಲ್ಲ ನೀಡಿದರೆ ತನ್ಮೂಲಕ ಈ ಮಠದ ವಿಕಾಸದ ಜೊತೆಗೆ ಸಮಾಜದ ವಿಕಾಸವೂ ಕೂಡ ಈ ಭಾಗದಲ್ಲಿ ಖಂಡಿತವಾಗಲೂ ಉಂಟಾಗ್ತದೆ ಅನ್ನುವಂಥ ಭರವಸೆ, ವಿಶ್ವಾಸ ಅದು ನಮ್ಮದಾಗಿದೆ ಅನ್ನುವಂಥದ್ದನ್ನು ಇಲ್ಲಿ ವ್ಯಕ್ತ ಮಾಡ್ತಾ, ಅವರ ಕಾಲಕ್ಕೆ ಶ್ರೀಮಠ ಸಮಾಜ ಎಲ್ಲವೂ ಹೆಚ್ಚು ವಿಕಾಸಗೊಂಡು ಅದು ಅನುಕೂಲಕರವಾಗಿ ಬೆಳೆಯಲಿ ಹಾಗೆ ಅಂತ ತಿಳ್ಕೊಂಡು ಹೃತ್ಪೂರ್ವಕವಾಗಿ ಹಾರೈಸಿ ಆಶೀರ್ವಚನಗಳನ್ನು ಪೂರ್ಣಗೊಳಿಸ್ತಾ ಇದ್ದೇವೆ. ಓಂ ಶಾಂತಿ.